ಆಟೋಗ ಸಮಸ್ಯೆ ಅಂತಂದ್ರೆ ಈಗ ಎಲ್ ಪಿ ಜಿ ಸಮಸ್ಯೆ ಆಗೈತಲ್ಲ ಗ್ಯಾಸಿಂದ ಏನು ಹೇಳ್ತೀರಿ? ಈಗ ಸಮಸ್ಯೆ ಅಂತಂದ್ರೆ ಸರ ಈಗ ಪಂಪ್ಗಳು ಅದ್ರಾಗ ಎರಡರಾಗ ಒಂದು ಸಿಗೋಂತಾವೆ, ಒಂದ್ರಾಗ ಎರಡು ಸಿಗೋಂತಾವೆ. ಆದರೆ ರೇಟ್ ಹೆಚ್ಚು ಕಮ್ಮಿ ಆಗೋಂತಾವೆ. ಸರಿಯಾದ ಕಾನೂನು ರೀತಿಯಿಂದ ಯಾವ ರೇಟ್ ಐತಿ ಕಾನೂನು ಸರ್ಕಾರದ ಆ ರೇಟ್ ಕೊಡ್ರಿ ಅಂತಂದೇಳಿ ನಾವು ಇದು ಒಂದೇ ವಿನಂತಿ ಮಾಡ್ಕೊತೀವಿ. ಮತ್ತು ಇನ್ನೂ ಹೆಚ್ಚಿಂದ ಏನು ವಿನಂತಿ ಮಾಡ್ಕೊಳಂಗಿಲ್ಲ. ಈ ಇಲ್ಲೇ 105 ಐತಿ, ಇನ್ನೊಂದು ಪಂಪ್ದಾಗ 135 ಐತಿ, ಇನ್ನೊಂದು ಪಂಪ್ದಾಗ 120 ಐತಿ. ಈ ಪಂಪ್ದಾಗ ಇವ್ರಿಗೆ ಏನು ಕನ್ಸೆಷನ್ ಕೊಟ್ರ, ಇವ್ರಿಗೆ ಏನು ಟ್ಯಾಕ್ಸ್ ಕೊಟ್ಟಾರ ಅಂತಂದ್ರೆ ಅದನ್ನ ಟ್ಯಾಕ್ಸ್ ಬೇಕಾದ್ರೆ ಅದನ್ನ ಏನಿದೆ ಗೋರ್ಮೆಂಟ್ ಅದನ್ನ ಕೊಡ್ರಿ ಅಂತಂದ್ರೆ ನಾವು ಕೇಳ್ಕೊಂತೀವಿ. ಇಷ್ಟ ಇದಕ್ಕಿಂತ ಬಿಟ್ಟರೆ ಎಷ್ಟು ತಾಸು ಆತು ನೀವು ನಿಂತಿಲ್ಲ? ಈಗ 1 ತಾಸು 40 ನಿಮಿಷ ಆಗ್ತೈತಿ. ಅಂದರೆ ಹೆಚ್ಚು ಕಡಿಮೆ ಒಂದು 100 ಮಂದಿ 100 ಆಟೋದಾವ ಇಲ್ಲಿ. 100 ಇಲ್ರಿ, ಇಲ್ಲಿ 135 ಆಟೋ ಇದ್ವಿ ಈಗ 120 ಮಟ್ಟ ಬಂದವ್ರಿ. ಈಗ ಅಂದ್ರೆ ಹುಬ್ಬಳ್ಳಿ ಒಳಗೆ ಎಲ್ಲ ಕಡೆ ಸಿಗತ್ತಂದ್ರೆ ಕೆಲವೊಂದಿಷ್ಟು ಪಂಕ್ಗಳು ಕೆಲವೊಂದು ಕಡೆ ಸಿಗಾವಂತೈತ್ರಿ, ಕೆಲವೊಂದು ಕಡೆ ಇಲ್ಲ. ಈಗ 2 ಪಂಪ್ ಚಾಲೋ ಅದ್ರಿ. ಒಂದು ಸಿದ್ದರಾಮಯ್ಯ ಮಠದ ಕಡೆ ಒಂದ್ರಿ, ಇದು ಒಂದ್ರಿ 2 ಪಂಪ್ ಚಾಲೋ ಇರೋದ್ರಿ. ಒಂದು 3ನೇ ಅಕ್ಷಯ ಬರಕ್ಕೆ ಐತ್ರಿ 135 ಟನ್ ರೀ. 1 ಲೀಟ್ರಿಗೆ 135 ಟನ್. ಈಗ ನಾವು ಬದುಕಬೇಕಂತಂದ್ರೆ ಈಗ ಪ್ಯಾಸೆಂಜರ್ ಕೊಡೋ ರೊಕ್ಕದಾಗ ನಾವು 1 ಲೀಟ್ರ್ ಕೊಡೋದು ಜಾಗದಾಗ ಈಗ ಪ್ಯಾಸೆಂಜರ್ ಕೊಡೋಕೆ ಇಂದ ಮಾಡ್ತಾರೆ. ಆದರೂ ಬದುಕಾಗುಂತೀವಿ ಅಂತಂದ್ರೆ ಏನ್ರಿ ಪ್ಯಾಸೆಂಜರ್ಗೆ ಹೆಲ್ಪ್ ಆಗೋದ್ರಾಗಲಿ, ಸಾಲಿ ಹುಡುಗರಿಗಾಗಲಿ, ಮುದುಕರಾಗಲಿ, ಯಾರ ಪೇಷಂಟ್ಗಾಗಲಿ ಅವ್ರಿಗಾರ ಹೆಲ್ಪ್ ಆಗ್ತೀವಿ ಅಂತ ಅನ್ನೋ ಕಾರಣಕ್ಕೆ ನಾವು ಆಟೋ ತೆಗ್ಯಾಂತೀವಿ ರೀ. ಮತ್ತು ಬೇರೆ ಯಾವ ಕಾರಣಕ್ಕೂ ತೆಗ್ಯಾಕಂತಿಲ್ಲ ರೀ. ಈ ಕಾರಣದಿಂದ ಏನಾದರೂ ಒಂದು ಪರಿಹಾರ ಕೊಡ್ರಿ ನಮಗೆ. ಅಂದರೆ ಈಗಾಗಲೇ ನೀವು ಹೇಳ್ದಂಗೆ ಸಾಕಷ್ಟು ಜನ 4-5 ತಾಸು ನಿಂತೇವೆ ಅಂತ ಹೇಳತ್ತಿದ್ರೆ ಈಗ 4-5 ತಾಸು ನಿಂತ್ರೆ ಬಿಸ್ನೆಸ್ ಆಗಂಗಿಲ್ಲ. ಇವತ್ತು ಒಂದು ದಿವ್ಸ ಬಿಸ್ನೆಸ್ ಹೋಗೇ ಬಿಡ್ತೀವಲ್ರಿ. ಅದಕ್ಕೆ 1:30-2 ಗಂಟೆ ಮಟ್ಟ ಅಂತಂದು ಇಲ್ಲೇ ನಿಂತಾದ್ರೂ ಬೆಳಿಗ್ಗೆ ಮತ್ತು ನಮ್ಮ ಮುಂದೆ ಸಾಯಂಕಾಲ ಮಟ್ಟ ಅಂದ್ರೆ ಏನಾದರೂ ಜೀವನಕ್ಕೆ ಮಾಡ್ಕೊತೀವಿ, ಒಂದು 500-600 ರೂಪಾಯಿ ಮಾಡ್ಕೊತೀವಿ ಅನ್ನೋದು ಭರೋಸೆ ಐತೆ ಅಂತಂದ್ರೆ ಅದ್ರೊಳಗೆ ಜೀವನ ಮಾಡ್ಕೊಂಡು ಹೋಗೋದು ಸರ್. ಏನಿಲ್ಲ ಸಮಸ್ಯೆ ಆಗತ್ತಿದ್ದು ಮಾತ್ರ ಕರೆ ಇದೆ. ಸಮಸ್ಯೆ ಆಗಂತಿದ್ರಿ. ಆದರೆ ಈಗ ಆಟೋದ ರಿಪೋರ್ಟು ಗ್ಯಾಸಿಂದ ರಿಪೋರ್ಟನ್ನು 200-300 ರೂಪಾಯಿ ರಿಪೋರ್ಟ್ ಅದಾವೆ, ಕೆಲವು 200 ಅದಾವೆ. ಈಗ ಅದ್ರೊಳಗೆ ರಿಪೋರ್ಟ್ ತೆಗೆದು ಜೀವನ ಮಾಡ್ಬೇಕಂದ್ರೆ ಭಾಳ ಮುಷ್ಕಿಲ್ ಐತ್ರಿ, ಕಷ್ಟ ಐತಿ. ಅದು ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ರೇಟ್ ಸರಿಯಾದ ರೇಟ್ ಕಾನೂನಿನ ಪ್ರಕಾರ ಏನೈತಿ ನಮ್ಮ ರಾಜ್ಯದ ಆ ರೇಟ್ ನಮ್ಗೆ ಕೊಡ್ರಿ ಅಂತಂದ್ರೆ ಇಷ್ಟ ವಿನಂತಿ ನಮ್ಮ ಮಾಡ್ಕೊಂಡು. ಹೆಸರು ರೀ ಗಂಗಾವತಿ ಚಿದಾನಂದ. ಎಸ್, ಥ್ಯಾಂಕ್ ಯು. ಬರೀ ಮತ್ತೆ ನೀವು ಮಾತಾಡೋದು ಸರ್ ಈಗ ನಿಮ್ದು ಎಷ್ಟು ತಾಸು ನಿಂತು? ಸರ್ 1.5 ತಾಸು ಆತ ನಿಂತ. 2 ಪಂಪ್ ಚಾಲು ಐತಿ. ಒಂದು ಭಾರತ ಮಿಲ್ ಅಲ್ಲಿ ಒಂದು ಚಾಲು ಐತಿ ಸರ್, ಇಲ್ಲೇ ಒಂದು ಚಾಲು ಐತಿ ಸರ್. ಮತ್ತೇನಿಲ್ಲ, ಅಲ್ಲಿ 120 ಲೀಟ್ರ್ ಅವರು, ಇಲ್ಲಿ 110 ಹಂಗೆ ಇದು ಆಗತ್ತೆ ಸರ್. ಮತ್ತೇನಿಲ್ಲ ಸರ್. ಅಂದರೆ ನಿಮಗೆ ಮೊದಲು ಉಳಿತಿತ್ತಲ್ಲ ದುಡ್ಡು, ಅಂದ್ರೆ ನಿಮಗೆ ಇಷ್ಟ ರಿಪೋರ್ಟ್ ಅಂತ ಉಳಿತಿತ್ತು, ಈಗೆಲ್ಲ ಅಷ್ಟು ಉಳಿಯೋದು ಸರ್. 250 ರೂಪಾಯಿ ರಿಪೋರ್ಟ್ ಐತಿ ಸರ್. ಅವ್ರು ರಿಪೋರ್ಟ್ ಕೊಡ್ಬೇಕು, ಅವರು ಮತ್ತು ಮಾಲಕ್ ಕೇಳ್ತಾರೆ ಸರ್. ಅವ್ರು ಕೊಡಾಗ ತಯಾರಿಲ್ಲ. ಅವ್ರು ಒಂದು ದಿವಸ ಲೇಟ್ ಮಾಡಿದ್ರೆ ಕೊಡೋದು ಇದಿಲ್ಲ ಸರ್. ರೊಕ್ಕ ಕೊಡಪ್ಪ, ರಿಪೋರ್ಟ್ ಕೊಡಪ್ಪ, ಹಂಗೆ ಹೇಳಿ ಮಾತಾಡಕತ್ತ ಸರ್. ಈಗ ಸಮಸ್ಯೆಗಳಂತಂದ್ರೆ ಹುಬ್ಬಳ್ಳಿದೊಳದಾಗ ಎಷ್ಟು ಬಂಕ್ ಅದಾವು? ಈಗ ಎಲ್ಲ ಬಂಕ್ನಾಗ ಸೇಮ್ ರೇಟ್ ಆಯ್ತು, ಬೇರೆ ಬೇರೆ ಕಡೆ ಬೇರೆ ಬೇರೆ ಸರ್. 135 ಸರ್, ಒಂದು ಕಡೆ 105 ಐತೆ ಸರ್, ಇಲ್ಲೇ 105 ಐತೆ ಸರ್. ಬೇರೆ ಬೇರೆ ರೇಟ್ ಐತೆ ಸರ್. ಏನು ಮಾಡ್ಬೇಕ್ರಿ? ಅಲ್ಲಿಂದ ಪಾಡಿ ಹಚ್ಚಬೇಕು 1.5 ತಾಸು ಆತು ಸರ್. ನಾವು ನಿಂತು ಇಲ್ಲಿ ಯಾಕೆ ಸ್ಟೂಡೆಂಟ್ನ 1.5 ತಾಸು ಆತು ಸರ್. ಅಂದರೆ ಆ್ಯಕ್ಚುಲಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ತಾರೋ ಅಥವಾ ಮಿನಿಮಮ್ 500 ರೂಪಾಯಿ ಅಂತ ಏನೋ ಮಾಡಿದ್ರಲ್ಲ? 525 ಹಾಕಾಗತ್ತೆ ಸರ್. ಮಿನಿಮಮ್ ಹಾಕಾಗತ್ತೆ ಸರ್. ಅದು ಏನು ಸಮಸ್ಯೆ? ಮತ್ತೆ ಈಗ ಯಾಕೆ ತಾವು ಕೂಡ ಹೇಳ್ತಾ ಇದ್ರಿ ಇದು ನಂಬ್ಕೊಂಡು ಬೇರೆ ಜೀವನ ಇಲ್ಲ ಅಂತೇಳಿ, ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಯಾರು ಬರಾಕರ ಸರ್? ಯಾರು ಅಬ್ಬಾಯ ಬರಾಕತ್ತಿಲ್ಲ, ಪ್ರಹ್ಲಾದ್ ಜೋಶಿ ಬರಾಕತ್ತಿಲ್ಲ ಸರ್. ನಮ್ಮ ಸಮಸ್ಯೆ ಆಗತ್ತೆ ಸರ್. ಅದು ಯಾರು ಬರಾಕತ್ತಾರ? ಗೌರ್ಮೆಂಟ್ ಯಾರು ಬರಾಕತ್ತಾರ ಸರ್? ನಮ್ಮ ಕಷ್ಟ ನಮ್ದು ಐತಿ ಸರ್. ನಾವು ಆಟೋದವ್ರು ಎಲ್ಲ ವಿನೋರ ಕರೆಕ್ಟ್ ಐತಿ ಸರ್. ಯಾರು ಬರಾಕತ್ತಿಲ್ಲ, ಅಬ್ಬಾಯನ ಬರಾಕತ್ತಿಲ್ಲ, ಪ್ರಹ್ಲಾದ್ ಜೋಶಿನ ಬರಾಕತ್ತಿಲ್ಲ ಸರ್. ಯಾಕೆ ಖುಲ್ಲ ಹೇಳಾಕತ್ ನಾನು ಸಮಸ್ಯೆಗಳು ನೀವೇ ಇರೋದು? ಹೌದು. ನಮ್ಮ ಸಮಸ್ಯೆ ಏನು ಐತಿ ಸರ್? ನಮ್ಮ ಬಾಸ್ ಐತ್ರಿ, ಅದು ವಿನೋದ್ರ ಅವ್ರು ಚಲೋ ಇದ್ರಿ ಸರ್. ಏನಿಲ್ಲ ಮತ್ತಿಲ್ಲ. ನಮ್ಮ ಹೆಸರು ರೀ? ಮೊಹಮ್ಮದ್ ಗೌಸ್. ಎಸ್, ಥ್ಯಾಂಕ್ ಯು. ರಾಜ್ಯಾದ್ಯಂತ LPG ಗ್ಯಾಸ್ ಅಂತಂದ್ರೆ ಒಂದ್ ಕಡೆ ಅಭಾವ ಅಂತಂದ್ರೆ ಇನ್ನೊಂದು ಆಟೋ ಗ್ಯಾಸ್ ಕೂಡ ಅದೇ ರೀತಿ ಅಭಾವ ಇರ್ತಕ್ಕಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ನಾವು ಇರ್ತಕ್ಕಂಥದ್ದು. ಸಾಕಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡಿಸ್ತೇನೆ. ಏನು ಸಮಸ್ಯೆ ಸರ್? ಅಲ್ದ ಇಲ್ಲಿ LPGದು ತಾವು ಕೂಡ ಎಷ್ಟು ತಾಸು ಆತು ನಿಂತು? ಮಾತಾಡಕ್ಕೆ ನಿಂತಿಲ್ಲ ಕ್ಯೂ ಹಚ್ಕೊಂಡು. ಒಂದು ಕಡೆ 125 ಐತಿ, ಒಂದು ಕಡೆ 135 ಐತಿ, ಒಂದು ಕಡೆ 110 ಐತಿ. ಹಿಂಗಾದ್ರೆ ಹೆಂಗೆ ನಮ್ದು ಬರ್ತೈತಿ ಅಂತ. ಅಂದರೆ ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ಬೇಕು? ಏನು ಹೇಳಿದ್ರು ನಾವು ಏನು ಕೇಳ್ತಾರೆ ನಮ್ಮ ಮಾತವ್ರು? ಕೇಳಂಗಿಲ್ಲ ಅಂತೀರಿ? ಏನು ಕೇಳಂಗಿಲ್ಲ ಬಿಡಂಗಿಲ್ಲ. ಆಗಿಲ್ಲ ನಾವು ಸಾಯ್ಬೇಕಿಲ್ಲ ನೋಡ್ರಿ. ಈಗ ಮುಂಜಾನೆಯಿಂದ ದುಡ್ಕೊಂಡು ಬರಾಕತ್ತೀನಿ ಗಾಡಿ, ಪಾಡಿ ಬರಾಕ್ ತಯಾರಿಲ್ಲ. ಇಲ್ಲಿ ಬಿಸಿಲಾಗಿ ನಿಂತೀವಿ. ಎಷ್ಟು ತಾಸು ಆತು ನಿಂತಾವು? ಹಾಂ, ಎಷ್ಟು ತಾಸು ಆತು ನಿಂತು? ಇಲ್ಲಿ ನಿಂತು 2 ತಾಸು ಆಗಾಕ ಬಂತೀವಿ. 2 ತಾಸು ಆತು. ಆದರೂ ಇನ್ನೂ ಪಾಳಿ ಸಿಗ್ತಾ? ಪಾಳಿ ಬಂದಿಲ್ಲ. ಇನ್ನೂ ಎಷ್ಟು ತಾಸು ನಿಂಡಿರ್ಬೇಕ್ರಿ ಇಲ್ಲಿ? ಇನ್ನೂ 1 ತಾಸು ಹೋಗ್ತೈತೆ ಸರ್. 1 ತಾಸು ಇನ್ನೂ 1 ತಾಸು ಹೋಗ್ತೈತಿ. ಒಬ್ಬನ ದುಡಿದು ಹೆಂಗ್ರಿ? ಮೂಲ್ಯ 4-5 ತಾಸು ನಿಂತ್ರೆ ದುಡಿಮೆ ಭಾಳ ಕಡಿಮೆ ಆಗಿಬಿಟ್ಟೈತೆ ಸರ್. ಎಲ್ಲ ಬಸ್ ಗೀಸ್ ಎಲ್ಲ ಫ್ರೀ ಆಗಿ
ಕುದ್ಗಿ ಮ್ಯಾಗ ಕಾಲಿಟ್ಟಂಗೆ ಆಗ್ಬಿಟ್ಟೈತೆ ನಮ್ದು. ಏನು ಮಾಡ್ಬೇಕು ಗೊತ್ತಾಗುವಲ್ದು. ಎಲ್ಲಾರ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡಿ ಕೆಲ್ಸಕ್ಕೆ ತೊಗೊಳಕತ್ತಿಲ್ಲ ಮಂದಿಗೆ. ಏನು ಮಾಡೋಣ ಸರ? ಈಗ ಯಾಕಂದ್ರೆ ತಾವು ಕೂಡ ಹೇಳ್ತಾ ಇದ್ರಿ ಇದನ್ನ ಬಿಟ್ಟರೆ ಬೇರೆ ನಮಗೆ ಏನು ಗೊತ್ತಿಲ್ಲ ಅಂತೇಳಿ. ಏನು ಗೊತ್ತಿಲ್ಲ, ಏನು ಕೆಲಸನ ಬರೋದಿಲ್ಲ. ಕೆಲ್ಸಕ್ಕೆ ಹೋದ್ರೆ ಯಾರು ತೊಗೊಳಕತ್ತಿಲ್ಲ. ಹೆಂಗೆ ಮನೆ ನಡೆಸ್ಬೇಕು, ಮನೆ ಬಾಡಿಗೆ ಹೆಂಗೆ ಕೊಡ್ಬೇಕು, 200 ರೂಪಾಯಿ ರಿಪೋರ್ಟ್ ಕೊಡ್ಬೇಕು ದಿವಸ. ಸಾಲ ಗಿರ ತೊಗೊಂಡಿರ್ತೀವಿ, ಹೆಂಗೆ ಕಟ್ಬೇಕು ನಾವು? ಹಾಂ, ನಮ್ಮದು ಬಾಳೆ ನಮಗೆ ಓದಿ ಆಗಿಬಿಟ್ಟೈತಿ ಈಗ. ಹೆಂಗೆ ಮಕ್ಕಳಿಗೆ ಹೆಂಗೆ ಶಾಲೆ ಕಳಿಸೋದು, ಹೆಂಗೆ ಮಾಡೋದು ನಾವು ಜೀವನ ಅಂತ. ಅಂದ್ರೆ ಇನ್ನೊಂದು ತಮಗೆ ಸಾಕಷ್ಟು ಹುಬ್ಳಿ ಧಾರವಾಡದೊಳಗೆ ಒಂದು 25 ಬಂಕ್ ಅದಾವು. ಎಲ್ಲ ಬಂಕ್ಗಳಿಗೆ ಸೇಮ್ ರೇಟ್ ಕೊಡ್ತಾ ಇದ್ದಾರೆ. ಸರ್ ಒಂದೊಂದು ಕಡೆ ಒಂದೊಂದು ರೇಟ್ ಐತಿ. ಅಲ್ಲಿ ಕಾಟಾ ಮಾರ್ಕೆಟ್ದಾಗ ಹೋಗ್ರಿ 120 ರೂಪಾಯಿ ಅನ್ನಕತ್ತಾರೆ. ಅಲ್ಲಿ ಅಕ್ಕಿ ಪಾರ್ಕ್ ಕಡೆ 135. ಇಲ್ಲಿ ಇದು ನೂರಾನಿ ಮಾರ್ಕೆಟ್ ಕಡೆ ಹೋದ್ರೆ 105 ರೂಪಾಯಿ. ಅಲ್ಲಿ ಮಶಾನ್ ಗಟ್ಟಿ ಕಡೆ ಹೋದ್ರೆ 93 ರೂಪಾಯಿ ಐತೆ ರೀ. ಏನು ಮಾಡ್ಬೇಕು ನಾವು? ಒಂದೊಂದು ಕಡೆ ಒಂದೊಂದು ರೇಟ್ ಐತಿ. ಇಲ್ಲಿ ಎಲ್ಲ ಕಡೆ ಆಟೋ ಗ್ಯಾಸ್ ಸಿಗತೈತಿ ಎಲ್ಲ ಕಡೆ. ಆಗತ್ತೈತಿ. ಎಲ್ಲ ಒಂದು ದಿವ್ಸ ಕೊಟ್ಟ ಅಂದ್ರೆ 2 ದಿವ್ಸ ಬಂದ್ ಮಾಡಾಕತ್ತ ನಾವು. ಹಿಂಗೈತಿ. ಬಹುತೇಕ ಎಷ್ಟೋ ಬಂಕ್ಗಳೆಲ್ಲ ಬಂದ್ ಮಾಡಿದ್ದಾರೆ ಅಂತ ಅರ್ಧ ಪಂಪ್ ಬಂದೈತಿ ರೀ. ಅರ್ಧ ಬಂದೈತಿ. 7-8 ಪಂಪ್ ಬಂದೈತಿ. ಕಾಟಾ ಮಾರ್ಕೆಟ್ 2-3 ಪಂಪ್ ಬಂದೈತಿ. ಈಗ ಚಾಲು ಇದ್ದಿದ್ದು ನೂರಾನಿ ಮಾರ್ಕೆಟ್, ಸ್ಟೇಷನ್ ರೋಡ್, ಆಮ್ಯಾಗ ಆನಂದ್ ನಗರ, ಆಮ್ಯಾಗ ನಿಮ್ದು ಇದು ಗುಡ್ಯಾಲ್ ರೋಡ್, ಅಲ್ಲೇ ಒಂದು ಚಾಲು ಐತಿ ಸರ್. ನಮ್ಮ ಹೆಸರು ಸೈಯದ್ ಅಹಮದ್ ಸರ್. ಎಸ್ ಸರ್, ಎಸ್, ಥ್ಯಾಂಕ್ ಯು. ಓಕೆ. ಧಾರವಾಡದೊಳಗಡೆ ಸರ್ ಈಗ ಒಂದು ಕಡೆ 65 ಇದ್ರೆ ಇನ್ನೊಂದು ಕಡೆ 105. ಅಂದ್ರೆ 65 ಮುಂಚೆ ಇತ್ತು, ಈಗ 105, 150, 130 ಹಿಂಗೆ ಬೇರೆ ಬೇರೆ ಕಡೆ ಒಂದೊಂದು ರೇಟ್ ರೀ. ಅದನ್ನ ಅವ್ರಿಗೆ ಕೇಳ್ಬೇಕ್ರಿ. ಅವ್ರು ಒಳಗೆ ಮಾತಾಡಿರ್ತಾರೆ. ಓಕೆ ಓಕೆ, ಅವ್ರವರು ಮಾತಾಡ್ಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ ಇರ್ತೈತೆ ರೀ ಅವ್ರಿಗೆ. ನಾವು ಹಂಗೆ ಅನ್ಭವಿಸೋದ್ರಿ. ಈಗ ಎಲ್ಲ ಕರೆಕ್ಟ್ ಫುಲ್ಫಿಲ್ ಮಾಡತ್ತಾರೇನ್ರಿ ಗ್ಯಾಸ್? ಇಷ್ಟ ಮಿನಿಮಮ್ ಇಷ್ಟ ಹಾಕ್ಸ್ಬೇಕಂತ ಇಲ್ಲ ರೀ, ಅದೇ ಎಷ್ಟು ಕೇಳ್ತಾರೆ ಅಷ್ಟು ಹಾಕ್ತಾರೆ. ಅಷ್ಟು ಕೇಳಿದ್ರೆ ಅಷ್ಟೇ. ಏನು ಸಮಸ್ಯೆ ಅಂತಂದ್ರೆ ಈಗ ಈ ಪಾಳೆ ಇದ್ದಿದ್ದ ಸಮಸ್ಯೆ, ಬಾಳೆನೇ ಸಮಸ್ಯೆ ರೀ. ಆಮೇಲೆ ರೇಟ್ ಜಾಸ್ತಿ ಇದ್ದು. ರೇಟ್ ಜಾಸ್ತಿ. ಓಕೆ ಸರ್, ನಮ್ಮ ಹೆಸರು ಸರ್ ರಾಮಣ್ಣ ರೀ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ನೀವು ಎಲ್ಲ ಇದಕ್ಕೂ ಹೇಳ್ರಿ, ಟಿ ವಿ ಒಳಗೆ ತೋರಿಸ್ರಿ, ರಾಜಕೀಯವ್ರಿಗೆ ಗೊತ್ತಾಗ್ಬೇಕದ. ಅದ್ರಾಗ ನೀವು ಹೇಳ್ಬೇಕು ಅವ್ರಿಗೆ. ಮಾತಾಡ್ರಿ ನಮ್ಮ ಮಾತಾಡೀನಿ ಮೀಡಿಯಾದವ್ರ ಥ್ರೂ ನೀವು ಹೇಳ್ಬೇಕು. ಅಲ್ಲ ರೀ, ಮೀಡಿಯಾದ ಮುಖಾಂತರ ನಾವು ಹೇಳ್ತೇವೆ. ಅಧಿಕಾರ ಇರ್ತೈತಲ್ರಿ, ಅವ್ರು ಮಾಡ್ಬೇಕಿದೆನೆಲ್ಲ ಸಾಲ್ವ್. ಅವ್ರಿಗೆ ಕಮಿಷನ್ ಹೋಗ್ತೈತಿ, ಸುಮ್ಕೊಂಡಿರ್ತಾರೆ. ನಾವು ಅನುಭವಿಸೋರು ಜನಸಾಮಾನ್ಯರ ಈಗ ಸಮಸ್ಯೆಗಳಂಕ್ರಿ ಆಗಕತ್ತಿದ್ದು ನಿಜ. ಸಮಸ್ಯೆ ಐತ್ರಿ. ಬರೀ ಬೆಂಗಳೂರಾಗ ಅಷ್ಟ ಐತಿ ಸಮಸ್ಯೆ ಅನ್ನತ್ತಿದ್ರೆ. ಎಲ್ಲ ಜಿಲ್ಲಾ ದೇಶಾದ್ಯಂತ ಐತೆ. ನಮ್ಮ ಹೆಸರು ಸರ್ ರಾಮಣ್ಣ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.